ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೇಗ 4 ಗಂಟೆಗೆ ಎದ್ದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತು ಅಂದರೆ ಭಾನುವಾರ, ಸೋಮವಾರ 2 ದಿವಸದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಮತ್ತು ಈ ವ್ಲಾಗ್ಸಲ್ಲಿ ನಾನು ಡೈಲಿ ಯಾವ ರೀತಿ ಪೂಜೆನ ಮಾಡ್ಕೋತೀನಿ ಅದರ ಬಗ್ಗೆ ಶೇರ್ ಮಾಡ್ತೀನಿ. ಮತ್ತು ರಂಗೋಲಿ ಹಾಕ್ಕೊಳ್ಳೋದ್ರಿಂದ ಹಿಡಿದು ಸೊ ಅಂಗಡಿ ರೂಟೀನು ಸೊ ಎಲ್ಲನೂ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿನ. ವಿಡಿಯೋ ಏನಾನ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ ಯಾವ ಥರ ಇರುತ್ತೆ ಅಂತೇಳಿ ನೋಡೋಣ. ತುಂಬಾ ಖುಷಿಯಾಗಿ ಬೆಳಿಗ್ಗೆನೇ ಎದ್ದು ಬೇಗ ಇಡೋದೇ ಒಂಥರ ಖುಷಿ ಅನಿಸುತ್ತೆ ನನಗೆ. ಕೆಲವೊಂದು ದಿವಸ ಬೇಗ ಎದ್ದೇಳ್ತೀನಿ, ಕೆಲವೊಂದು ದಿವಸ ತುಂಬಾ ಲೇಟ್ ಆಗಿಬಿಡುತ್ತೆ. ಬೇಗ ಎದ್ದಿರೋ ದಿವಸ ತುಂಬಾ ಖುಷಿ ಆಗುತ್ತೆ ನನಗಂತೂ. ಅವತ್ತಿಂದು ಇಡೀ ದಿವಸ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ತುಂಬಾ ಬೇಗ ಎದ್ದು ಕಾಫಿ ಮಾಡಿ ಕುಡಿದ್ಬಿಟ್ಟು ಸೊ ನಾನು ನಮ್ಮ ಮನೆಯವರಿಬ್ಬರು ಅಂಗಡಿಗೆ ಬಂದ್ವಿ. ಮತ್ತು ಭಾನುವಾರ ಸಂಜೆ ಎಲ್ಲ ಐಟಮ್ಗಳು ಖಾಲಿ ಆಗಿತ್ತಲ್ವ, ಸೊ ಅದೆಲ್ಲ ಐಟಮ್ನ ಬಾಕ್ಸಿಂದ ಎತ್ತಿ ನಾನು ಎಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಕಸ್ಟಮರ್ ಬಂದಾಗ ಬೇಗನೆ ವ್ಯಾಪಾರ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಫಸ್ಟ್ ಐಟಮ್ನ ಜೋಡಿಸಿ ರೆಡಿಯಾಗಿರ್ತೀವಿ. ಯಜಮಾನರು ಆಚೆ ಕೂತ್ಕೊಂಡಿದ್ರೆ ನಾನು ಒಳಗಡೆ ಎಲ್ಲ ಐಟಮ್ಸ್ಗಳನ್ನ ಜೋಡಿಸ್ಕೋತಾ ಇದ್ದೀನಿ. ಸೊ ಯಾಕಂದರೆ ಡೈಲಿ ನನಗೆ ಮಕ್ಕಳು ಬರೋಕ್ಕೆ ಮುಂಚೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಸೊ ಅವ್ರ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಈಸಿ ಇರುತ್ತೆ ಅನ್ನೋದಕ್ಕೋಸ್ಕರ ಪೂರ್ತಿ ಐಟಮ್ಸ್ ಆದಷ್ಟು ಕೆಲಸ ನಾನು ಬೆಳಿಗ್ಗೆನೇ ಮಾಡ್ಕೊಳ್ತೀನಿ. ಆಮೇಲೆ ಮಧ್ಯಾಹ್ನ ಟೈಮ್ ಯಾವ ಕೆಲಸನೂ ಮಾಡ್ಕೊಳ್ಳೋದಿಲ್ಲ. ಸೊ ಡೈಲಿ ಬೆಳಿಗ್ಗೆ ಟೈಮ್ ಈ ರೀತಿ ಕೆಲಸ ಇರುತ್ತೆ. ಅಂಗಡಿ ವ್ಲಾಗ್ಸ್ ನಾನು ಹಿಂದೆ ತುಂಬ ವೀಡಿಯೋಸ್ನ ಮಾಡಿದ್ದೀನಿ. ಸೊ ಆ ರೂಟೀನು ನೋಡಿಲ್ಲ ಅಂದರೆ ಎಲ್ಲರೂ ಆ ವ್ಲಾಗ್ಸ್ಗಳ್ನು ನೋಡಿ. ಸೊ ಕೆಲವೊಂದು ದಿವಸ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಕೆಲವೊಂದು ದಿವಸ ತುಂಬಾ ಕಡಿಮೆ ಆಗುತ್ತೆ. ಕಡಿಮೆ ಆಗಿರೋ ದಿವಸ ತುಂಬಾ ಬೇಜಾರಾಗುತ್ತೆ. ಸೊ ಏನು ಮಾಡೋದಪ್ಪ ಅಂತ ಅನಿಸ್ಬಿಡುತ್ತೆ. ಸೊ ಏನು ಮಾಡೋದಪ್ಪ, ಎಲ್ಲ ಆನ್ಲೈನ್ಗಳು ಸಾಗ್ಬಿಡ್ತಿದ್ದಾವೆ ಇವಾಗ. ಪ್ರತಿಯೊಬ್ಬರು ಆನ್ಲೈನು, ಬಿಗ್ ಬಾಸ್ಕೆಟು, ಬಿಗ್ ಡೇ ಆ ಥರ ಅಂತ ಹೋಗ್ಬಿಡ್ತಾರೆ ವ್ಯಾಪಾರಕ್ಕೆ. ಸೊ ಅಂಗಡಿಯವ್ರು ಕೂಡ, ಚಿಲ್ಲರೆ ಅಂಗಡಿಯವ್ರು ಕೂಡ ಇವಾಗ ಸೊ ಮಾಲ್ ಅದು ಇದು ಅಂತ ಸುತ್ತಾಡ್ಬಿಡ್ತಾರೆ. ಯಾಕಂದರೆ ಎಲ್ಲ ಆಫರ್ಗಳು ಇಟ್ಟಿರ್ತಾರೆ ಅಂಥೇಳಿ. ಸೊ ನನಗೆ ಬೆಳಿಗ್ಗೆ ಬಂದು ತುಂಬಾ ಖುಷಿಯಾಗಿ ಅಂಗಡಿನ ತೆಗೆದೆ. ಸೊ ಅದಾದಮೇಲೆ ನಾನು ತುಂಬಾ ಬೇಜಾರಾಯಿತು. ಸುಮಾರು ಹೊತ್ತು ಗಂಟ ವ್ಯಾಪಾರನೇ ಆಗಲಿಲ್ಲ. ಮತ್ತು ಆಮೇಲೆ ವ್ಲಾಗ್ಸ್ನ ನಾನು ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯವರು ನಾನಿಬ್ಬರು ವೀಡಿಯೋ ಮಾಡೋದು ನೋಡಿಬಿಟ್ಟು ನಗ್ತಾಯಿದ್ರು. ಸೊ ಹಾಗೆ ಮನೆಗೆ ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಇವತ್ತಿನ ಅಂಗಡಿ ಮನೆ ಸೊ ಎರಡೂ ರೂಟೀನ್ ಆಗಿರುತ್ತೆ. ಒಂದೊಂದು ದಿವಸ ಬೇಗ ಎದ್ದಾಗ ಹೇಳಿದ್ನಲ್ವ, ತುಂಬಾ ಖುಷಿ ಇರುತ್ತೆ. ಫಸ್ಟೆಲ್ಲ ನಾನು ಹಿಂಗೆ ಬೆಳಿಗ್ಗೆ 4 ಗಂಟೆ ಅಂದರೆ ಎದ್ದು ಬಿಡ್ತಾಯಿದ್ದೆ. ಇವಾಗ ಏನಂತ ಗೊತ್ತಿಲ್ಲ, 7:30 ಮನೆ ಹತ್ರನೇ ಆಗಿಬಿಡುತ್ತೆ. ಒಂದೊಂದು ದಿವಸ ಬೇಗ ಎದ್ದಿರೋ ದಿವಸ ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗೆ ಮನೆಗೆ ಬಂದಮೇಲೆ ಅಂಜಲಿ ಪಾತ್ರೆಗಳು ವಾಶ್ ಮಾಡ್ತಾಳೆ, ಟೀ ಎಲ್ಲ ಇಟ್ಕೊಂಡು. ಆಮೇಲೆ ನನ್ನ ಕೆಲಸ ಫಸ್ಟ್ ಮನೆಗೆ ಬಂದ ಕೂಡಲೇ ಗಿಡಕ್ಕೆಲ್ಲ ನೀರು ಹಾಕಿ ಮಿಷಿನ್ಗೆ ಬಟ್ಟೆನ ಆನ್ ಮಾಡಿಬಿಡ್ತೀನಿ. ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡಿಕೊಂಡ್ರೆ ಆಗುತ್ತೆ ಅಂಥೇಳಿ ಎಲ್ಲರೂ ಯೂನಿಫಾರ್ಮ್ ಇರುತ್ತೆ, ಮಕ್ಕಳದ್ದು ಬಟ್ಟೆಗಳು. ನಮ್ಮ ಮನೇಲಿ ಡೈಲಿ ಬಟ್ಟೆಗಳು ಒಂದು ದಿವಸ ಮಿಸ್ ಆಗೋಲ್ಲ ಫ್ರೆಂಡ್ಸ್. ಮತ್ತು 2 ದಿವಸ ಇಟ್ಬಿಟ್ರೆ ತುಂಬ ಬಟ್ಟೆಗಳಾಗ್ಬಿಡುತ್ತೆ ಅಂತ ಹೇಳ್ಕೊಂಡು ಬಟ್ಟೆ ಮಿಷಿನ್ ಆನ್ ಮಾಡಿಬಿಟ್ಟು ಇವಾಗ ಗಿಡಕ್ಕೆ ನೀರನ್ನ ಹಾಕ್ತಾಯಿದ್ದೀನಿ. ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಹಿಂದೆ ಪಾಪು ಕೂಡ ಓಡಿ ಬಂದು ಅಲ್ಲಿ ಏನೋ ತೋರಿಸ್ತಾ ಇದ್ದಾನೆ. ಮತ್ತು ಗಿಡ ಎಲ್ಲ ಮುಟ್ಟೋದಕ್ಕೆ ಹೋಗಲ್ಲ ಪಾಪ. ಅವನು ಕಿತ್ತಾಕೋದು, ಬೇರೆ ಹುಡುಗರಾದರೆ ಎಲ್ಲ ಕಿತ್ತಾಕ್ಬಿಡ್ತಾರೆ. ಸೊ ನನ್ನ ಮಗ ಕಿತ್ತಾಕೋದು ಅದೆಲ್ಲ ಏನಿಲ್ಲ. ಸೊ ಗಿಡಕ್ಕೆ ನೀರು ಹಾಕಿ ಬಂದ ಕೂಡಲೇ ಆಚೆ ಏನೇನು ಕೆಲಸ ಇರುತ್ತೋ ಒಟ್ಟಿಗೆ ಮಾಡಿಬಿಡ್ತೀನಿ. ರಂಗೋಲಿ ಹೊಚ್ಚಲ ಮೇಲೆ ಮೇನ್ ಡೋರ್ ಹತ್ರ ಇರೋವಂಥ ರಂಗೋಲಿ ಎಲ್ಲನೂ ತೆಗೆದು ಕಸ ಗುಡಿಸಿ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಇಟ್ಟು ಹೂವನ್ನ ಮುಡಿಸಿ ಆಮೇಲೆ ನಾನು ಡೋರ್ ಹಾಕ್ಕೊಂಡು ಆಮೇಲೆ ಒಳಗಡೆ ಹೋಗಿ ಬೇರೆ ಏನೇನು ಕೆಲಸಗಳಿದೆ ಸೊ ಎಲ್ಲ ಕೆಲಸನ ಮುಗಿಸಿ ತಕ್ಷಣ ಸ್ನಾನ ಮುಗಿಸ್ಕೊಂಡು ಪೂಜೆ ಕೂಡ ಮಾಡ್ಕೋತೀನಿ. ಸೊ ನನ್ನ ದಿವಸ ಹೀಗೆ ಇರುತ್ತೆ. ಮತ್ತು ರಂಗೋಲಿ ಹಾಕೋದಕ್ಕೆ ದಿವಸ ಅದೆಲ್ಲ ನಾನು ನೋಡೋದಿಲ್ಲ. ಯಾವತ್ತೂ ನನಗೆ ಕೆಲಸ ಕಡಿಮೆ ಇರುತ್ತೋ ಅಂಥ ದಿವಸ ನಾನು ರಂಗೋಲಿನ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಗಡಿಯಲ್ಲಿ ಕೆಲಸ ಮಾಡೋದ್ರಿಂದ ಯಾವಾಗ ಟೈಮ್ ಸಿಕ್ಕುತ್ತೋ ಆವಾಗ ಬೇರೆ ಕೆಲಸಗಳನ್ನ ಮಾಡ್ಕೋಬೇಕು. ಮತ್ತು ಅಂಥ ದಿವಸನೇ ರಂಗೋಲಿ ಹಾಕ್ಕೋಬೇಕು ಅದೆಲ್ಲ ಅಂದರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ನಾನು ಯಾವಾಗ ಫ್ರೀ ಇರುತ್ತೆ ಆ ಟೈಮಲ್ಲಿ, ಕೆಲಸ ಕಡಿಮೆ ಇರೋ ಟೈಮಲ್ಲಿ ಈ ರೀತಿ ರಂಗೋಲಿ ಹಾಕಿ ಕ್ಲೀನಾಗಿ ಮಾಡಿ ಮನೆಯೆಲ್ಲ ಒರೆಸ್ಕೋತೀನಿ. ಹಾಗೆ ಪಾಪು ಕೂಡ ಇನ್ನು ನೀರು ಕೇಳ್ತಾನೆ ನೈಟ್ ಎದ್ದ ಕೂಡಲೇ ಅಂತೇಳಿ ಫಸ್ಟ್ ಅವನಿಗೆ ನೀರೆಲ್ಲ ತುಂಬಿಸಿ ಇಟ್ಬಿಡ್ತೀನಿ ನಾನು ಮಲಗೋ ಜಾಗದಲ್ಲಿ. ಅಂಜಲಿದು ಇನ್ನೂ ಪಾತ್ರೆಗಳು ನಾನು ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟರಲ್ಲಿ ಇನ್ನೂ ಪಾತ್ರೆಗಳಾಗಿರಲಿಲ್ಲ. ಅವಳು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡ್ಳು. ಆಮೇಲೆ ನಾನು ತರಬೂಜ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ನೀರು ಕೂಡ ತುಂಬಿಡ್ತಾಯಿದ್ದೀನಿ. ಹಾಗೆ ಜ್ಯೂಸ್ ಮಾಡ್ಕೊಳ್ಳೋಣ ತರಬೂಜ ಜ್ಯೂಸು ಅಂಥೇಳಿ, ಚೇತು ತರಬೂಜ ಬೇಕು ತಗೋ ಅಂಥೇಳಿ ಅಂಗಡಿಯಿಂದ ಬರ್ತಾ ತೊಗೊಂಬಂದಿದ್ವಿ. ಹಾಗೆ ಹೆಸ್ರು ಕಾಳು ಮತ್ತು ನಾನು ಹೆಸ್ರು ಕಾಳನ್ನ ನೆನೆಸಿದ್ನಲ್ವ ಅದನ್ನು ಸ್ವಲ್ಪ ಅಂಥೇಳಿ 3-4 ಟೈಮ್ನ ಅಡುಗೆನ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಮಿಕ್ಕಿತ್ತು. ಸೊ ಉಪ್ಪಿಟ್ಟಿಗೆ ಆಗುತ್ತೆ ಅಂಥೇಳಿ ಹಾಗೆ ಇಟ್ಟಿದ್ದೆ. ಉಪ್ಪಿಟ್ಟು ವ್ಲಾಗ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಹಾಗೆ ಸ್ನಾನ ಮುಗಿಸ್ಕೊಂಡೆ ಫ್ರೆಂಡ್ಸ್. ಸ್ನಾನ ಮುಗಿಸಿ ತಲೆ ಆರಾಗಬೇಕಲ್ವ, ಸೊ ಅದಕ್ಕೋಸ್ಕರ ತಲೆನ ಆರಾಕೋದ್ಮೇಲೆ ನಾನು ಹೋಗಿ ಪೂಜೆನ ಮಾಡ್ಕೋತಾ ಇದ್ದೀನಿ.
ಸೊ ಡೈಲಿ ನನಗೆ ಡೈಲಿ ಸ್ನಾನ ಪೂಜೆ ಅನ್ನೋದು ಇರಲೇಬೇಕು. ಅಷ್ಟು ಪೂಜೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಫಸ್ಟ್ ಅದೆಲ್ಲ ಕೆಲಸ ಆದಮೇಲೆ ಕಿಚನ್ಗೆ ಹೋಗಿ ಕಿಚನ್ ಕೆಲಸಗಳನ್ನ ಮಾಡ್ಕೊಳ್ಳೋದು. ಸೊ ಅದೆಲ್ಲ ಇರುತ್ತೆ. ಪೂಜೆ ಮಾಡ್ಕೊಳ್ಳೋ ದಿವಸ ನಾನು ಪಾಪು ಕೂಡ ಇನ್ನೂ ಏನು ಅಡುಗೆ ಮಾಡಿ ಹಾಕಿರಲಿಲ್ಲ, ಮತ್ತು ಅನ್ನ ಕೂಡ ಇತ್ತು ಬೆಳಿಗ್ಗೆದು. ನಾನೇ ತಿಂತೀನಿ ಅಂತ ಹೇಳಿ ಹಾಕಿಸ್ಕೊಂಡು ಎಷ್ಟು ಚೆನ್ನಾಗಿ ತಿಂತಾಯಿದ್ದ. ಸೊ ಫಸ್ಟ್ ಟೈಮ್ ಅವನೊಬ್ಬನೇ ಇಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ತಿಂತಾ ಇರೋದು. ಸೊ ಅದು ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಯಿತು. ಸೊ ಹೀಗೆ ತಿನ್ನಬೇಕು ಚಿನ್ನಿ ಅಂತ ಹೇಳಿ ಸೊ ರೈಸ್ನ ಹಾಕ್ಕೊಟ್ಟು ನಾನು ಪೂಜೆ ಮಾಡೋ ಹತ್ರನೇ ಕುಂಡ್ರಿಸ್ಕೊಂಡೆ. ಹಾಗೆ ತಲೆನ ಹರ್ಕೊಂಡು ಟವಲೆಲ್ಲನೂ ಹಾರಾಕಿ ಸೊ ಹೋಗಿ ಪಾಪುಗೆ ಊಟನ ಹಾಕ್ಕೊಡ್ತಾಯಿದ್ದೀನಿ. ಸೊ ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲ ಅರ್ಧಂಬರ್ಧ ಕೆಲಸನ ಮುಗಿಸಿ ಇವಾಗ ವ್ಲಾಗ್ಸ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಪಾಪು ಒಬ್ಬನೇ ಅನ್ನ ಹಾಕಿಸ್ಕೊಂಡು ತಿಂತಾ ಇದ್ದಾನೆ. ಅದಕ್ಕೆ ವಿಡಿಯೋ ಮಾಡು ನಂದು ಅಂತ ಹೇಳ್ತಾ ಇದ್ದಾನೆ. ಗುಡ್ ಬಾಯ್, ನೀಟಾಗಿ ತಿನ್ಬೇಕಾಯ್ತಾ? ಬಟ್ಟೆ ಇಟ್ಕೊಂಡು ಹಿಂಗೆ ಇಟ್ಕೋಬೇಕು. ಓಕೆ, ಸೋಫಾ ಮೇಲೆ ಕುತ್ಕೊಂಡು ತಿನ್ನು ಆಯಿತಾ? ಮಾವ ಪೂಜೆ ಮಾಡಿಬಿಟ್ಟು ಬರುತ್ತೆ. ಓಕೆ, ಗಟ್ಟಿ ಇಟ್ಕೊಂಡು ಹೋಗು. ಪೂಜೆ ಮಾಡ್ಕೊಳ್ಳೋದಕ್ಕೆ ಹೂವು ಎಲ್ಲನೂ ನಾನು ಹೂವು ಯಾವಾಗೂ ತಂದಿರ್ತೀನಿ. ಒಣಗಿರೋ ಹೂವದಲ್ಲಿ ಯಾವತ್ತೂ ಪೂಜೆ ಮಾಡೋಕ್ಕೆ ಹೋಗೋಲ್ಲ. ಯಾಕಂದರೆ ಹೂವು ಇಲ್ದಿರಬೇಕನ್ನ ಪೂಜೆ ಮಾಡ್ಕೋಬೋದಂತೆ. ಆದರೆ ಹಾಗೆ ಹೂವು ಒಣಗಿರೋ ಹೂವನ್ನ ಹಾಕಿ ಪೂಜೆ ಮಾಡಬಾರ್ದು, ಅದು ಶ್ರೇಯಸ್ಸಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೂವು ಎಲ್ಲನೂ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಫಸ್ಟು ದೇವ್ರ ಮನೆ. ಹಾಗೆ ಪಾಪು ಕೂಡ ಅನ್ನಕ್ಕೆ ಹಾಕಿ ನೋಡಿ ನಾನು ಪೂಜೆ ಎಲ್ಲಿ ಮಾಡ್ತೀನಿ ಅಲ್ಲೇ ಬಂದು ಕೂತ್ಕೊಂಡಿದ್ದ. ಸೊ ಅವನಿಗೊಂದು ಬಟ್ಟೆನ ಹಾಸಿ ಅದ್ರ ಮೇಲೆ ಕುಂಡ್ರಿಸಿ ಸೊ ನೀಟಾಗಿ ತಿನ್ನಬೇಕು. ಸೊ ಲೆಫ್ಟ್ ಕೈಯಲ್ಲಿ ತಿಂತಾಯಿದ್ದ, ರೈಟ್ ಕೈಯಲ್ಲಿ ತಿನ್ನಬೇಕು. ಸೊ ಬ್ಯಾಡ್ ಬಾಯ್ ನೀನು, ಗುಡ್ ಬಾಯ್ ಆಗಬೇಕು ಅಂದರೆ ರೈಟ್ ಹ್ಯಾಂಡಲ್ಲಿ ತಿನ್ನು ಅಂಥೇಳಿ. ಸೊ ಅದೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ಕಲಿತಾರೆ. ಮತ್ತು ಒಬ್ಬೊಬ್ಬರಿಗೆ ಸೊ ಊಟ ಹಾಕ್ಕೊಟ್ರೆ ಸ್ಕೂಲ್ಗೆ ಹೋದಾಗ ಅವರು ಕೂಡ ಊಟ ಮಾಡಬೇಕಲ್ವ, ಅದಕ್ಕೋಸ್ಕರ ಅವನಿಗೆ ಅಭ್ಯಾಸ ಆಗಲಿ ಅಂಥೇಳಿ ಅವನಿಗೆ ಕೇಳ್ದಂಗೆ ಅನ್ನನ ಹಾಕ್ಕೊಟ್ಟು ಸೊ ಒಂದು ವೇಲ್ ಹಾಕಿ ಅದ್ರ ಮೇಲೆ ನನ್ನ ಪಕ್ಕದಲ್ಲೇ ಕುಂಡ್ರಿಸ್ಕೊಂಡಿದ್ದೆ. ಅವನು ಕುಂಡಿಸ್ಬಿಟ್ಟು ಹಾಗೆ ನಾನು ಪೂಜೆ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಡೀಪ್ ಕ್ಲೀನಿಂಗ್ ಅನ್ನೋದೇನಿಲ್ಲ, ಸ್ವಲ್ಪ ಮೀಡಿಯಮ್ ಕ್ಲೀನ್ ಮಾಡಿಕೊಂಡು ಹಾಗೆ ಹೂವು ಎಲ್ಲ ಹಾಕಿ ದೀಪನ ಅಂಟಿಸಿ ಪೂಜೆನ ಮಾಡಿದ್ದೀನಿ. ಸೊ ದಿನನಿತ್ಯ ನನಗೆ ಈ ರೀತಿ ಸಾಯಂಕಾಲ ಇರುತ್ತೆ. ಬೆಳಿಗ್ಗೆ ಟೈಮ್ ಪೂಜೆ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಬೆಳಿಗ್ಗೆ ತುಂಬಾ ಅಂಗಡಿಗೆ ಹೋಗೋ ಅರ್ಜೆಂಟಲ್ಲಿ ಎದ್ಬಿಟ್ಟು ಹಾಗೆ ರೆಡಿಯಾಗಿ ಟೀ ಮಾಡ್ಕೊಂಡು ಬಂದುಬಿಡ್ತೀನಿ ಅಂಗಡಿಗೆ. ಸಂಜೆ ಹೋಗಿ ಆರಾಮ್ಸೆ ಪೂಜೆನ ಮಾಡ್ಕೋತೀನಿ. ಫಸ್ಟ್ ಪೂಜೆ ಏನಕ್ಕಂದರೆ ಲೇಟು ಆಗಿಬಿಡುತ್ತೆ ನಾನು ಪೂಜೆ ಮಾಡ್ಕೊಳ್ಳೋದಕ್ಕಂಥೇಳಿ ಫಸ್ಟು ಪೂಜೆನ ಮುಗಿಸಿ ಆಮೇಲೆ ಅಡುಗೆ ಕೆಲಸ ಅದು ಇದು ಅಂತಿರುತ್ತೆ. ಸೊ ಎಲ್ಲರ ಮನೆಯಲ್ಲೂ ಇದೇ ಥರ ಇರುತ್ತೆ ಅನ್ಕೋತೀನಿ, ಕೆಲ್ಸಕ್ಕೆ ಹೋಗೋರು ಎಲ್ಲರೂ. ಹಾಗೆ ಅಡುಗೆ ಕೂಡ ಇನ್ನೂ ಏನೂ ಮಾಡಿರಲಿಲ್ವಲ್ಲ, ಪೂಜೆ ಲೇಟಾಗುತ್ತೆ ಅಂಥೇಳಿ ಹಾಗೆ ಚೇತು ಹೋಗಿ ಅನ್ನ ಇತ್ತು ಬೆಳಿಗ್ಗೆದು, ಅದರ್ಧ ಏನೋ ಮಾಡ್ಕೊಂಡು ತಿಂತಾ ಇದ್ದಾನೆ. ಜಾಸ್ತಿ ಅರಶಿನ ಪುಡಿನ ಹಾಕಿ ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಕೊಂಡು ಅವನೇ ಮಾಡ್ತಾಯಿದ್ದಾನೆ. ಸೊ ಮಾಡ್ಕೊಂಡು ತಿನ್ನಲಿ, ಅವ್ರಿಗೂ ಗೊತ್ತಾಗಬೇಕು ಒಬ್ಬೊಬ್ಬರೇ ಅಡುಗೆ ಮಾಡ್ಕೊಂಡು ತಿನ್ನೋದು ಅಂಥೇಳಿ ಅವನಿಗೆ ಬಿಟ್ಟೆ ನಾನು. ಅವನಿಗೆ ಗೊತ್ತಿಲ್ಲದಿರೋ ವೀಡಿಯೋಸ್ನ ಮಾಡ್ತಾಯಿದ್ದೆ. ಹಾಗೆ ರೈಸ್ ಮಾಡಿ ತಿಂದ. ಆಮೇಲೆ ನಾನು ಹೋಗಿ ಅಡುಗೆ ಮಾಡಿಕೊಂಡಾಗ ನಗ್ತಾ ಇದ್ದಾನೆ ಅವನು. ಫುಲ್ ಅರಶಿನ ತುಂಬಿಟ್ಟಾನೆ. ಚೇತು ಮತ್ತು ಅಂಜಲಿ ಇಬ್ಬರೂ ತಿಂದರು. ಏನೋ ಫ್ರೈಡ್ ರೈಸ್ ಥರ ಮಾಡಿಕೊಂಡು ತಿಂದ. ಅನ್ನ ಎಲ್ಲ ಖಾಲಿ ಆಯಿತು. ಮತ್ತೆ ಹೋಗಿ ನಾನು ಅಡುಗೆ ಮಾಡಿದೆ, ಮತ್ತೆ ಬಂದು ತಿಂತಾನೆ ಅವನು. ಆಮೇಲೆ ಇವಾಗ ಸ್ವಲ್ಪ ತಿಂದಿದ್ದಾನೆ. ಹಾಗೆ ತರ್ಬೂಜ ಜ್ಯೂಸ್ ಮಾಡೋದಕ್ಕೆ ನಾನು ಒಂದು ಹಾಫ್ ತರ್ಬೂಜ ಜ್ಯೂಸನ್ನ ಕಟ್ ಮಾಡಿ ಇನ್ನು ಹಾಫ್ ಜ್ಯೂಸನ್ನ ಹಾಗೆ ಉಳಿಸ್ಕೊತೀನಿ, ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂಥೇಳಿ. ಒಂದು 4 ಸ್ಪೂನ್ ಆಗೋಷ್ಟು ಸಕ್ಕರೆ ಮತ್ತು ಅದು ಪಲ್ಪ್ ಏನಿದೆ ಅದು ಹಾಕಿ ಮತ್ತು ಕೋಲ್ಡ್ ವಾಟ್ರ್ ಹಾಕಿದ್ದೆ. ಸೊ ಎಷ್ಟು ಮಳೆ ಬಿದ್ದರೂ ಸೆಕೆ ತುಂಬಾ ಇದೆ ಅಲ್ವಾ, ಮತ್ತು ಅದಕ್ಕೋಸ್ಕರ ಕೋಲ್ಡ್ ವಾಟ್ರ್ ಹಾಕಿ ಮಾಡು ಅಂತೇಳಿ. ಚೇತನ್ಗೆ ತುಂಬಾ ಇಷ್ಟ. ನಾನು ಏನು ಕುಡಿತೀನಿ ಅವನು ಕುಡಿತಾನೆ ತಿಂತಾನೆ. ಸೊ ಅದಕ್ಕೋಸ್ಕರ ನಾನು ಇಬ್ಬರಿಗೆ ಅಂಥೇಳಿ ತರ್ಬೂಜ ಹಣ್ಣು ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ. ಸಿಂಪಲಾಗಿ 4 ಸ್ಪೂನ್ ಆಗುವಷ್ಟು ಸಕ್ಕರೆ ಮತ್ತು ಆ ಪಲ್ಪ್ ಎಲ್ಲನೂ ತೆಗೆದು ಕೋಲ್ಡ್ ವಾಟ್ರ್ ಹಾಕಿ ಮಿಕ್ಸಿ ನುಣ್ಣಗೆ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋವಂಥ ಜ್ಯೂಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಮತ್ತು ನಿಮಗೆಲ್ಲ ನೀವು ನಿಮ್ಮ ಮನೇಲಿ ಇದೇ ರೀತಿ ಮಾಡ್ಕೊಂಡು ಕುಡೀರಿ. ಸೊ ಅಂಗಡಿಯಲ್ಲಿ ಕುಡಿಯೋದಕ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅಂಗಡಿಯಲ್ಲಿ ಅಂದರೆ ಹಾಲು ಹಾಕ್ಕೊಡ್ತಾರೆ, ಕೆಲವೊಬ್ರಿಗೆ ಹಾಲು ಇಷ್ಟ ಆಗೋಲ್ಲ. ನನಗಂತೂ ಹಾಲಂದರೆ ಕುಡಿಯೋದಂದರೆ ಇಷ್ಟವೇ ಆಗೋಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಜ್ಯೂಸ್ಗಳನ್ನ ಹೀಗೆ ಮಾಡ್ಕೊಳ್ಳೋಕೆ ಸಿಂಪಲಾಗಿ ಇಷ್ಟಪಡ್ತೀನಿ. ತುಂಬಾ ರುಚಿಯಾಗಿತ್ತು. ಮತ್ತು ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂಥೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.